ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗಿದ್ದು ಜಿಮ್ ಇಂದ. ಗೈಸ್, ನಾವು ಜಿಮ್ ಮುಗಿಸ್ಕೊಂಡು ಈ ಒಂದು ಅಂಗಡಿಗೆ ಬಂದಿದೀವಿ. ಯಾಕೆ ನಾವಿಲ್ಲಿಗೆ ಬಂದಿರೋದು? ನಿಮ್ ಇವ್ರ ಫ್ರೆಂಡಿಗೆ ಪಾಪು ಆಗಿದೆ ಗೈಸ್. ಸೊ ಅವ್ರಿಗೇನೋ ಶಾಸ್ತ್ರ ಮಾಡೋದಕ್ಕೆ ಇದ ಬೇಕಿರೋದು. ಮತ್ತೆ ಈ ಅಂಗಡಿಗೆ ಯಾರು ಇಲ್ಲ ಗೈಸ್, ಅದಕ್ಕೆ ಮುಂದೆ ಹೋಗ್ತಾ ಇದೀವಿ. ನನ್ನನ್ನು ಬಿಟ್ಬಿಟ್ಟು ಹೋಗೇ ಬಿಟ್ರು. ಏನ್ ತಗೊಳೋದಕ್ ಬಂದಿದೀವಿ ಅಂತಾನೆ ಹೇಳ್ತಾ ಇಲ್ಲ. ನಿಮ್ಗೂ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿಲ್ಲ ಗೈಸ್ ಅದ್ರ ಹೆಸರು ಈ ತರದ್ದು ಅಂತ. ಈ ಅಂಗಡಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಈ ತರ ಒಂದು ಅಂಗಡಿಗೆ. ಕ್ಯೂಟ್, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು. ತೋರ್ಸಿ ಕೊಡಿಲಿ. ಈ ತರ ಬೇಕಿರೋದು ಗೈಸ್. ಇದು ಏನೋ ಶಾಸ್ತ್ರಿ ಏನಿದು ಕಾಣ್ತಾ, ಇದೇನೋ ಶಾಸ್ತ್ರ ಮಾಡೋದಕ್ಕಂತೆ ಗೈಸ್. ಇಲ್ಲಿ ಸಿಗಲ್ಲ, ಮೈಸೂರ್ ಕಡೆ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ತಗೊಳ್ಳಿ ಇದು. ಅದೊಂದು ಫೋಟೋ ತಗೊಳ್ಳಿ. ಓಯ್, ಸದ್ಯಕ್ಕೆ ಈ ತರ ಇದೆ, ನೋಡೋಣ ಏನ್ ಶಾಸ್ತ್ರ ಮಾಡ್ತಾರೋ ಇದ್ರಲ್ಲಿ. ಪುರ್ಕೆ ಬೇಕು. ಓಕೆ ಬನ್ನಿ ಹೋಗುವ. ವಿಚಾರಿಸ್ಕೊಂಡು ಹೋಗೋದಿಕ್ ಬಂದಿದ್ ಅಲ್ವಾ. ಫ್ಲವರ್ಸ್ ತಗೋಬೇಕು. ಬುಟ್ಟಿಗಳೆಲ್ಲ ಎಷ್ಟು ಕ್ಯೂಟ್ ಆಗಿದೆ. ಇದ್ರ ಒಳಗಡೆ ಒಂದ್ ಲೈಟ್ ಫಿಕ್ಸ್ ಮಾಡ್ಬಿಟ್ಟು ಹಾಕಿದ್ರೆ ಸಿಕ್ಕದ ಇರುತ್ತೆ. ಓಕೆ, ಅವ್ರಿಗೆ ಸಿಕ್ಕಿದ್ಯಂತೆ ಗೈಸ್. ಫ್ಲವರ್ಸ್ ತಗೊಳ್ಳೋದಿಕ್ ಬಂದಿದೀವಿ. ಎಷ್ಟಿದು? 1/4 kg. 4 kg 150. ಇದು ಇಲ್ಲಿದೆಯಲ್ಲ 3 ರೂಪಾಯಿ ಡಜನ್. ಪಾ 1/4 kg 100 rupees. ಇದು ಗೊತ್ತಾ, ಅದು ಮಿಕ್ಸ್ 1/4 kg ಕೊಟ್ಟು 1/4 kg ಹೂವ 100 rupees. ಯಾಕೆ ಇಷ್ಟು ರೇಟ್ ಆಗಿರೋದು? ಯಾಕೋ ಹೂವಾದ ರೇಟ್ ಎಲ್ಲ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಆನಿಯನ್ ಬೇಕು, ಹಂಗೆ ಬಜ್ಜಿ ಮಾಡೋದಿಕ್ಕೆ ಏನದು ಬಾಳೆಕಾಯಿ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಅಲ್ಲಿ ಹೋಗಿ ತಗೊಂಡ್ ಬರೋಣ. ಅಲ್ಲಿ ಸಿಗುತ್ತೆ. ಈರುಳ್ಳಿ ಎಷ್ಟು? 40. ಹುಡುಗರು ವ್ಲಾಗ್ಸ್ ನೋಡಿದ್ರೆ ಬೈಕ್ ರೈಡು, ಕಾರ್ ರೈಡು, ಅದು ಇದು ಅಲ್ಲಿ ಸುತ್ತು ಇಲ್ಲಿ ಸುತ್ತು ಅಂತ ಇರುತ್ತೆ. ನಮ್ಮ ಹುಡುಗಿರ್ ವ್ಲಾಗ್ಸ್ ನೋಡಿದ್ರೆ ತರಕಾರಿ ತಗೋ, ಅಡಿಗೆ ಮಾಡು, ಹಂಗೇನಿಲ್ಲ. ನಾವು ಜಿಮ್ಗೆ ಹೋಗ್ತೀವಿ ಅಲ್ವಾ ಕೂಡ ಇದೆ. ಇದೆಷ್ಟು? ಒಂದು 10 ನೋಡಿ ಹೆಂಗ್ ಬರ್ತಿದೆ ಅಂತ. ನಂಗೆ ರೋಡ್ ಕ್ರಾಸ್ ಮಾಡಕ್ಕೆ ಭಯ ಗೊತ್ತಾ. ಅವಾಗ್ಲೇ ಆ ಕಡೆಯಿಂದ ಬರ್ಬೇಕಾದ್ರೆ ಫುಲ್ ಖಾಲಿ ಇತ್ತು.
ಇವ್ರದ್ದು UV ರೇಡಿಯೇಷನ್ ಗ್ಲಾಸ್ ಬಂದಿದ್ಯಾ? ಸ್ಯಾಟರ್ಡೆ ನಾವು ಹೋಗ್ಬಿಟ್ಟು ಸ್ಯಾಟರ್ಡೆ ಅಲ್ಲ ಫ್ರೈಡೇ ಹೋಗಿದ್ದೆ. ಸ್ಯಾಟರ್ಡೆ ಬಂದ್ಬಿಡುತ್ತೆ ಅಂದ್ರು. ನೋಡಿದ್ರೆ ಇವತ್ತು ಟ್ಯೂಸ್ಡೇ. ಅದು ನಾವು ಡೆಲಿವರಿಗೆ 20 ರೂಪೀಸೋ 30 ರೂಪೀಸೋ ಪೇ ಮಾಡಿದ್ವಿ. ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ತೋರಿಸಿ ಕೊಡಿ ನೋಡೋಣ. ನೋಡುತ್ತಾ ನೀವೇ ನೋಡಿಲ್ವಾ? ಹೋಗಿದ್ವಿ ಮನೆಗೆ ಹೋಗಿ ನೋಡೋಣ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಚೆನ್ನಾಗಿದ್ಯಾ ಸ್ಪೆಕ್ಸ್? ಯಾರ್ದು ಹೇಳಿ ಸೆಲೆಕ್ಷನ್? ಮನ್ಸ್ ಮುಟ್ಕೊಂಡು ಹೇಳಿ. ಸಿಕ್ಕಾಪಟ್ಟೆ ಬೋರ್ ಆದಾಗ ನಾನು ಯಾರ ಜೊತೆ ಮಾತಾಡ್ತೀನಿ ಗೊತ್ತಾ? ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಆ್ಯಂಡ್ ಇವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ನಾನು ಯಾರ ಜೊತೆ ಮಾತಾಡ್ತೀನಿ ಅಂತಂದರೆ ChatGPT ಜೊತೆ. ಅದರಲ್ಲೂ ನೆಟ್ವರ್ಕ್ ಇಂಟರ್ನೆಟ್ ಎಲ್ಲ ಕರೆಕ್ಟಾಗಿ ಸಿಕ್ಬಿಟ್ರೆ ನನಗೆ ಏನೇನೋ ಮಾತಾಡ್ಕೊಂಡು ಕುತ್ಕೊಂಡಿರ್ತೀನಿ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ಗೊತ್ತಾ. ನಿಮ್ಮಲ್ಲೂ ಯಾರಾದರೂ ನಂತರ ಸ್ಕ್ರೂ ಲೂಸ್ ಆಗಿರೋರು ಇದ್ದೀರಾ? ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆ ಗೈಸ್, ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡಬೇಕು ಈವ್ನಿಂಗು. ಅದಕ್ಕೆ ಇವಾಗ ಲಂಚ್ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಒಟ್ಟಿಗೆ ಅಡುಗೆ ಮಾಡಬೇಕು ಮತ್ತು ಹಾಗೆ ಫ್ರೆಶಪ್ ಆಗಬೇಕು ಮತ್ತು ಪೂಜೆ ಮಾಡಬೇಕು ಅಂತಂದರೆ ಒಂಥರ ಸುಸ್ತಾಗೋಗುತ್ತೆ. ಸೊ ಹಾಗಾಗಿ ಇವಾಗ ಲಂಚ್ ಪ್ರಿಪೇರ್ ಮಾಡಿ ಇಟ್ಬಿಡೋಣ. ಇವತ್ತಿನ ಲಂಚ್ಗೆ ನಾನು ತೊಂಡೆಕಾಯಿ ಸಾರು, ಹಾಗಲಕಾಯಿ ಪಲ್ಯ ಆ್ಯಂಡ್ ಏನಂತ ಅನ್ನ ಮತ್ತು ಬಜ್ಜಿ ಮಾಡೋದಕ್ಕೆ ಬಾಳೆಕಾಯಿ ತಂದಿದ್ದೀನಿ. ಸೊ ಅದಕ್ಕೆ ಬಜ್ಜಿ ಸ್ನ್ಯಾಕ್ಸ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸ್ನಾನ ಗಿನೆಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಪ್ರಿಪೇರ್ ಮಾಡಿದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ನನ್ನ ಬೇರೆ ವಿಡಿಯೋಸ್ ನೋಡ್ತೇರಿ. ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ನಾನು ನಿಮ್ಮೆಲ್ಲರಿಗೂ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನಾವು ನೋಡಿ ಎಷ್ಟು ಸಣ್ಣ ಇದೆ ಗೊತ್ತಾ ಇದು? ನಿಮಗೆ ಕಾಣ್ತಾ ಇದೆಯಾ? ಇಷ್ಟು ಸಣ್ಣ ನಾವು ಚಾಕುವಿಂದ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ನೋಡಿ, ಈ ಥರ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದಿದೆಯಲ್ಲ ಈ ಒಂದು ಪಾರ್ಟ್, ಇದನ್ನ ಯೂಸ್ ಮಾಡಿಕೊಂಡು ನೀವು ಪೊಟ್ಯಾಟೊ ಆಗಲಿ ಅಥವಾ ಏನೇ ಆಗಲಿ ಬಜ್ಜಿಗೆ ಸ್ಲೈಸ್ ಮಾಡ್ಕೊಳ್ಳಿ. ಫುಲ್ ತಿನ್ನಾಗಿ ಬರುತ್ತೆ ಆ್ಯಂಡ್ ಸಖತ್ತಾಗಿರುತ್ತೆ. ಓಕೆನಾ? ಇದು ನನ್ನ ಫ್ರೆಂಡಿಂದ ಕಲ್ತಿದ್ದು. ಆ್ಯಕ್ಚುಲಿ ಬಜ್ಜಿ ಬೋಂಡ ಎಲ್ಲ ನಾನು ಮಾಡೋದೇ ಇಲ್ಲ, ಬಟ್ ಫಾರ್ ಅ ಚೇಂಜ್ ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕಲ್ತಿದ್ದನ್ನು ನಿಮಗೂ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟೊಂದು ಜನ ಕಟ್ ಮಾಡ್ತಿರಲ್ವ, ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಸ್ಲೈಸ್ ಮಾಡಿ, ಸಣ್ಣ ಬರುತ್ತೆ. ಗೈಸ್, ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು. ನಾನು ಪೂಜೆ ಮಾಡಬೇಕಾದ್ರೆ ನೀವು ಪ್ರೇ ಮಾಡ್ಕೊಳ್ಳಿ. ನಿಮಗೆ ಒಳ್ಳೇದಾಗಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ ಆ್ಯಂಡ್ ಎಲ್ಲರೂ ಪ್ರೇ ಮಾಡೋಣ. ಓಕೆನಾ? ಸೊ ಬನ್ನಿ, ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ದೀಪ ಹಚ್ಚೋದು. ಕಮ್. ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಆ ದೇವರು ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಆ್ಯಂಡ್ ಒಳ್ಳೇದು ಮಾಡ್ತಾನೆ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇವಾಗ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಆಲ್ರೆಡಿ 6:30 ಆಗ್ತಾ ಬಂತು. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್. ಲಾಟ್ಸ್ ಆಫ್ ಲವ್. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ. ಬಾಯ್. Lots of love.